ಇನ್ನು ಬೆಳಗಾವಿಯಲ್ಲಿ ರೈತರು ಹಲಗಮಚ್ಚೆ ರಸ್ತೆಯನ್ನು ವಿರೋಧಿಸಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ರೈತರ ಪ್ರತಿಭಟನೆಯನ್ನ ಈಗ ಹತ್ತಿಕ್ಕಲಾಗ್ತಾ ಇರುವಂತದ್ದು. ಪೊಲೀಸರು ಕೂಡ ರೈತರನ್ನ ವಶಕ್ಕೆ ಪಡೆದಿದ್ದಾರೆ. ಬೆಳಗಾವಿಯಲ್ಲಿ ಹಲಗಮಚ್ಚೆ ರಸ್ತೆಗೆ ರೈತರ ವಿರೋಧ ಇದು. ರಸ್ತೆ ಕಾಮಗಾರಿ ವಿರೋಧಿಸಿ ಅನ್ನದಾತರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಪ್ರತಿಭಟನೆ ನಡೆಸ್ತಾ ಇದ್ದ ರೈತರನ್ನ ಪೊಲೀಸರು ಕೂಡ ವಶಕ್ಕೆ ಪಡೆದಿದ್ದಾರೆ. ಬೆಳಗಾವಿಯ ಎಳ್ಳೂರು ಬಳಿ ನಡೀತಾ ಇದ್ದಂತಹ ಪ್ರತಿಭಟನೆ ಇದು. ವಶಕ್ಕೆ ಪಡೆದ ಬೆಳಗಾವಿ ಗ್ರಾಮೀಣ ಠಾಣೆ ಪೊಲೀಸರು. ನೋಡಿ, ಹಲಗಮಚ್ಚೆ ರಸ್ತೆಗೆ ಈಗ ರೈತರ ವಿರೋಧ ವ್ಯಕ್ತವಾಗ್ತಾ ಇದೆ. ರಸ್ತೆ ಕಾಮಗಾರಿಯನ್ನು ವಿರೋಧಿಸಿ ಅನ್ನದಾತರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ನೋಡಿ, ಪೊಲೀಸರು ರೈತರನ್ನ ವಶಕ್ಕೆ ಪಡೆದಿರುವಂತಹ ದೃಶ್ಯ ಇದು ಗಮನಿಸ್ತಾ ಇರ್ಬೋದು. ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಆ ಪ್ರತಿಭಟನೆ ಸಂದರ್ಭದಲ್ಲಿ ಪ್ರತಿಭಟನೆ ತೀವ್ರ ಸ್ವರೂಪಕ್ಕೆ ಹೋಗ್ತಾ ಇದೆ. ಆ ಸಂದರ್ಭದಲ್ಲಿ ಪೊಲೀಸರು ರೈತರನ್ನ ವಶಕ್ಕೆ ಪಡೆದಿದ್ದಾರೆ. ಪ್ರತಿಭಟನೆ ನಿರತರ ರೈತರನ್ನ ಪೊಲೀಸರು ವಶಕ್ಕೆ ಪಡೆದಿರುವಂತದ್ದು. ಕಾಮಗಾರಿಯನ್ನ ವಿರೋಧಿಸಿ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ರೈತರನ್ನ ಈಗ ಬೆಳಗಾವಿಯ ಗ್ರಾಮೀಣ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸರ್ಕಾರ ಹಾಗೂ ಅಧಿಕಾರಿಗಳ ವಿರುದ್ಧ ಈಗ ಧಿಕ್ಕಾರ ಕೂಗಿ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಬೆಳಗಾವಿ ಪ್ರತಿನಿಧಿ ಮೈಲಾರಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೈಲಾರಿ, ಈಗ ರೈತರು ಯಾಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಅಧಿಕಾರಿಗಳು ಏನು ಹೇಳ್ತಿದ್ದಾರೆ? ಖಂಡಿತ ನಿಕೇಶ್, ಬೆಳಗಾವಿಯಲ್ಲಿ ಹಲಗ ಮತ್ತು ಬೈಪಾಸ್ ಕಾಮಗಾರಿಗೆ ವಿರೋಧಿಸಿ ರೈತರು ಪ್ರತಿಭಟನೆಯನ್ನು ಮಾಡ್ತಿದ್ರು. ಕಳೆದ 2002ರಿಂದ ಕೂಡ ಆ ಒಂದು ಜಮೀನಿಗಾಗಿ ಏನು ರೈತರು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಸಾಕಷ್ಟು ಅನೇಕ ಹೋರಾಟಗಳನ್ನು ಕೂಡ ಮಾಡ್ತಿದ್ದಾರೆ. ಆದರೆ ಕಳೆದ 2019ರಲ್ಲಿ ರಿಂಗ್ ರೋಡ್, ಅಂದರೆ ಈ ಹಲಗ ಮತ್ತು ಬೈಪಾಸ್ ನಡುವೆ ರಿಂಗ್ ರೋಡ್ಗೆ ನಿರ್ಮಾಣ ಮಾಡೋಕ್ಕೆ ಏನು ಸರ್ಕಾರ ಕೂಡ ತೀರ್ಮಾನ ಮಾಡುತ್ತೆ. ಹೀಗಾಗಿ ಅದಕ್ಕೆ ಅನುಮತಿಯನ್ನು ಕೂಡ ಮಾಡಿಕೊಂಡು ಈಗಾಗಲೇ ಭೂ ಸ್ವಾಧೀನವನ್ನು ಕೂಡ ರೈತರಿಂದ ಮಾಡಿಕೊಂಡಿದೆ. ಆದರೆ ಫಲವತ್ತಾದಂಥ ಕೃಷಿ ಜಮೀನಿದೆ. ಸಣ್ಣ ಪುಟ್ಟ ರೈತರು ಕೂಡ ಅಲ್ಲಿ ಸಾಗುವಳಿ ಮಾಡಿಕೊಂಡು ಜೀವನವನ್ನು ಮಾಡ್ತಿದ್ದಾರೆ. ಹೀಗಾಗಿ ಈ ಏನು ಮಾರ್ಗ ಏನಿದೆ, ಈ ಮಾರ್ಗವನ್ನು ಬದಲಾವಣೆ ಮಾಡಬೇಕು ಮತ್ತು 0 ಪಾಯಿಂಟ್, ಈ ಬೆಳಗಾವಿಯ ನಗರದಲ್ಲಿರುವಂಥ ಪೀಸ್ ಮಾರ್ಕೆಟ್ನಲ್ಲಿ 0 ಪಾಯಿಂಟ್ ಇದೆ, ಅಲ್ಲಿಂದ ಕೂಡ ಈ ಕಾಮಗಾರಿ ಮಾಡೋದಕ್ಕೆ ಅವಕಾಶ ಇದೆ. ಆದರೆ ಅಧಿಕಾರಿಗಳು ಕಾನೂನು ಬಾಹಿರವಾಗಿ ಕೆಲಸವನ್ನು ಮಾಡ್ತಿದ್ದಾರೆ. ವರ್ಕ್ ಆರ್ಡರ್ ಕೂಡ ಇಲ್ಲ ಅನ್ನೋ ಒಂದು ಏನು ಆರೋಪವನ್ನು ರೈತರು ಮಾಡ್ತಿದ್ದಾರೆ. ಹೀಗಾಗಿ ನಾವು ಈ ಜಮೀನನ್ನು ಈ ಕಾಮಗಾರಿಗೆ ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಬಿಡೋದಿಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಪ್ರತಿಭಟನೆಯನ್ನು ಮಾಡ್ತಿದ್ರು. ಹೀಗಾಗಿ ಪ್ರತಿಭಟನೆ ಮಾಡ್ತಿದ್ದಂಥ ರೈತರನ್ನು ಈಗ ಬೆಳಗಾವಿ ಗ್ರಾಮೀಣ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಸುಮಾರು 20ಕ್ಕೂ ಹೆಚ್ಚು ರೈತರ ಸದ್ಯ ವಶಕ್ಕೆ ಪಡೆದುಕೊಂಡಿರುವಂಥದ್ದು. ರೈತರು ಕೂಡ ಕಾಮಗಾರಿಗೆ ಅಡ್ಡಿಪಡಿಸಿದ್ರು ಅನ್ನೋ ಕಾರಣಕ್ಕಾಗಿ ಸದ್ಯ ರೈತರನ್ನು ಈಗ ವಶಕ್ಕೆ ಪಡೆದುಕೊಂಡಿರುವಂಥದ್ದು. ಸುಮಾರು ವರ್ಷಗಳಿಂದ ಕೂಡ ರೈತರು ನಾವು ಇದೇ ಒಂದು ಜಮೀನಲ್ಲಿ ಜೀವನವನ್ನು ಮಾಡ್ತಿದ್ದೇವೆ, ಇದೇ ಸಣ್ಣ ಪುಟ್ಟ ರೈತರಿದ್ದಾರೆ, 1 ಎಕರೆ ಅಥವಾ 2 ಎಕರೆ ಜಮೀನಿನಲ್ಲಿ ಜೀವನವನ್ನು ಮಾಡ್ತಿದ್ದೇವೆ. ಅದರಲ್ಲಿ ಪ್ರಮುಖವಾಗಿ ಬೆಳಗಾವಿ ತಾಲೂಕಿನ ಎಳ್ಳೂರು ಇರ್ಬೋದು, ಮಾಧವಪುರ ಇರ್ಬೋದು, ವಡಗಾವಿ ಇರ್ಬೋದು ಸೇರಿದಂತೆ ಸುಮಾರು 1400ಕ್ಕೂ ಹೆಚ್ಚು ರೈತರು ಈ ಒಂದು ಜಮೀನಿನಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ. 156ಕ್ಕೂ ಹೆಚ್ಚು ಎಕರೆ ಭೂ ಪ್ರದೇಶವನ್ನು ಈ ಅಧಿಕಾರಿಗಳು ಭೂ ಸ್ವಾಧೀನವನ್ನು ಮಾಡಿಕೊಂಡಿದ್ದಾರೆ. ಹೀಗಾಗಿ ಮಾರ್ಗವನ್ನು ಬದಲಾವಣೆ ಮಾಡಬೇಕು. ಬೆಳಗಾವಿ ತಾಲೂಕಿನ ಕೊಂಡುಸ್ಕೊಪ್ಪ ಅನ್ನೋ ಒಂದು ಮಾರ್ಗ ಇದೆ, ಸಿದ್ದರಾಮಯ್ಯ ಸರ್ಕಾರ ಇದ್ದಂಥ ಸಂದರ್ಭದಲ್ಲೂ ಅದೇ ಮಾರ್ಗವನ್ನು ಕೂಡ ಸರ್ಕಾರ ಸೂಚನೆ ಮಾಡಿತ್ತು. ಅದೇ ಒಂದು ಮಾರ್ಗದಲ್ಲಿ ರಿಂಗ್ ರೋಡ್ ನಿರ್ಮಾಣ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸೂಚನೆ ಮಾಡಿತ್ತು. ಆದರೂ ಕೂಡ ಈ ಹೈಕೋರ್ಟ್ ಏನು ಆದೇಶವನ್ನು ನೀಡಿತ್ತು, ಹೈಕೋರ್ಟ್ ಆದೇಶವನ್ನು ಕೂಡ ಉಲ್ಲಂಘನೆ ಮಾಡಿ ಈ ಕಾಮಗಾರಿಯನ್ನು ಮಾಡ್ತಿದ್ದಾರೆ. ಹೀಗಾಗಿ ಇದನ್ನು ಕಾಮಗಾರಿಯನ್ನು ನಿಲ್ಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ರೈತರು ಪ್ರತಿಭಟನೆಯನ್ನು ಮಾಡಿದರು. ಆದರೆ ರೈತರನ್ನ ಸದ್ಯ ಬೆಳಗಾವಿಯ ಗ್ರಾಮೀಣ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಮುಂದೆ ಇದು ಯಾವ ರೀತಿ ಹೋಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಿದೆ. ನಿಕೇಶ್, ಓಕೆ, ಥ್ಯಾಂಕ್ ಯು ಮೈಲಾರಿ, ನಿಮ್ಮೆಲ್ಲ ಡೀಟೇಲ್ಸ್. ಮುಂದೆ ಬರ್ರಿ.
ಮಣ್ಣು ಕೂತಿರ್ತಾವ